ಬಾಳಕ ಬರ್ತಾಳೆ ಹಾಕಲೇ. ನಾನು ಹೋಗಲ್ಲ, ನೀನೇ ಹೋಗಿ ತಗೊಂಡ್ ಹೋಗು. ಏನ್ ನನ್ ಮಕ್ಳಪ್ಪ ಇವರು ಸ್ಕೂಲ್ ಹುಡುಗರೆಲ್ಲ ಟೀಚರ್ಸ್ ಡೇ ಅಂತ ವಾಟ್ಸ್ಆಪ್ ಸ್ಟೇಟಸ್ ಗಳಾಗ್ತವ್ರೆ. ನಾವ್ ಸ್ಕೂಲ್ಗೆ ಹೋಗೋ ವಯಸ್ಸಲ್ಲಿ ನಮ್ಮ ಅಪ್ಪ ನಮಗೆ ಕರೆಕ್ಟ್ ಆಗಿ ಕಾಚಾನೇ ಕೊಡ್ತಿರ್ಲಿಲ್ಲ. ಇವಾಗಿನ ಸ್ಕೂಲ್ ಮಕ್ಳು ಅವ್ರೆ ಇಷ್ಟುದ್ದ ಫೋನ್ ಇಟ್ಕೊಂಡು ಓಡಾಡ್ತಾರೆ. ಏನೋ ಕರೆಕ್ಟ್ ಆಗಿ ಹೇಳ್ದೆ ಬಿಡುಗರು. ನಾವು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಎಷ್ಟುದ್ದ ಕಟ್ಟಿ ತಗೊಂಡ್ ಟಿಗ್ ರಪ ರಪ ಅಂತ ಹೊಡೆಯೋರು. ಈಗಿನ ಕಾಲದಲ್ಲಿ ಮಕ್ಳು ಅವ್ರೆ, ಮಕ್ಳು ನೋಡ್ರಿ ಟೀಚರ್ಸ್ ಎದ್ರಕಂತವ್ರೆ. ನಿಜ ಗುರು, ನಾವೆಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರೆ 5 ನಿಮಿಷ ಲೇಟ್ ಆದ್ರೆ ಪಿಟಿ ಸರ್ ಬೂಟ್ ಪುಟಲ್ಲಿ ಹೊಡೆಯೋರು, 1 ಅವರ್ ಆಚೆ ನಿಲ್ಸೋರು. ಈಗಿನ ಮಕ್ಕಳಿಗೆ ಆಫ್ಲೈನ್ ಕ್ಲಾಸ್ ಅಂತೆ, ಆನ್ಲೈನ್ ಕ್ಲಾಸ್ ಅಂತೆ, ಮನೆಗೆ ಹೋಗ್ತಾರೆ, ಸ್ಕೂಲ್ಗೆ ಹೋಗ್ತಾರೆ, ಒಂದು ಗೊತ್ತಾಗಲ್ಲ. ಇವಾಗಿರೋ ಮಕ್ಳು ಹೊಡೆದ್ರೆ ಮೇಷ್ಟ್ರ ಮೇಲೆ ಕೇಸ್ ಹಾಕ್ತಾರೆ. ಹಂಗೆ ನಮ್ಮ ಮಾಸ್ಟರ್ ನನ್ ಹೊಡೆದಿರೋದನ್ನ ಲೆಕ್ಕ ಹಾಕಿದ್ರೆ ಆ ಅಪ್ಪನ್ ಗೊಲ್ಗಾಕ್ಸ್ಬೇಕು. ತೀಕಾ ಉರಿಯಂಗ್ ಹೊಡಿತಿದ್ದ ಗುರು. ನನಗ್ ನೆನ್ಸ್ಕೊಂಡ್ರು ತಿಕ್ಕಾನೆ ಉರಿಯೋದು. ಆದ್ರೆ ನಮ್ ಟೈಮ್ ಅಲ್ಲಿ ಇದ್ದಿದ್ ಮೇಷ್ಟ್ರು ತುಂಬಾ ಒಳ್ಳೆಯವರು. ನಮ್ ಜೀವನದ ಬಗ್ಗೆ ಯೋಚನೆ ಮಾಡ್ತಾ ಇದ್ರು, ಅದಕ್ಕೆ ಹೊಡಿತಾ ಇದ್ರು. ನಾವ್ ಅದನ್ನ ಸೀರಿಯಸ್ ಆಗಿ ತಗೊಂಡಿದ್ರೆ ನಮ್ ಬಾಳು ಬಂಗಾರದಂಗಿರೋದು. ನಾವ್ ಸೀರಿಯಸ್ ಆಗಿ ತಗೊಂಡಿಲ್ಲ, ನಮ್ ಜೀವನ ಹಿಂಗಾಗೈತಿ. ಟೀಚರ್ಗಳು ಹೊಡಿಬೇಕಾದ್ರೆ ಹೆಂಗೋ ಜೀವನ ಚೆನ್ನಾಗಿತ್ತು. ಇವಾಗ ನೋಡೋ ದೊಡ್ಡವರಾಗ್ಬಿಟ್ಟಿದೀವಿ. ಇವಾಗ ಜೀವನ ನಮಗ್ ಚೆನ್ನಾಗ್ ಹೊಡಿತೀವಿ. ಆದ್ರೂ ನಮ್ಮ ಮಾಸ್ಟರ್ನೆಲ್ಲ ಒಂದ್ಸರಿ ನೋಡ್ಬೇಕು ಮಚ್ಚ. ಅದ್ರಲ್ಲೂ ನನ್ ತಿಕ್ಕು ಕೊಟ್ಟಿದ್ರಲ್ಲ, ಅವ್ರನ್ನ ನೋಡ್ಲೇಬೇಕು. ಹೆಂಗಿದಾರ ಏನಪ್ಪ. ನಮ್ ಹುಡುಗರ್ಗೆಲ್ಲ ಫೋನ್ ಮಾಡ್ಬಿಟ್ಟು ಇವತ್ ಕರಿಯೋಣ, ನಾಳೆ ಸ್ಕೂಲ್ ಹತ್ರನೇ ಹೋಗೋಣ, ಅಲ್ಲೇ ಸಿಗ್ತಾರ ಮಾತಾಡ್ಸೋಣ. ಇರುತ್ತಾನೆ ನಮ ಸುತ್ತ